ನಿನ್ನದು ಜಯಿಸೋ ನಾಯಕ ನೀತಿ ಮುಂದೆ ನಿನ್ನ ಕಾಯಕ. ಕರ್ನಾಟಕ ವಿಧಾನ ಪರಿಷತ್ನ ಅಧ್ಯಕ್ಷರಾದಂತಹ ಬಸವರಾಜ ಹೊರಟ್ಟಿ ಸರ್ ಮನೆಗೆ ತಮ್ಮೆಲ್ಲರಿಗೂ ಸ್ವಾಗತ. 8 ಬಾರಿ ಶಿಕ್ಷಣ ಕ್ಷೇತ್ರದಿಂದ MLC ಆದಂತವ್ರು. ಸರ್ಕಾರದಿಂದ ನಿಮ್ಗೆ ಈ ಬಂಗ್ಲೆನ ಕೊಡ್ತಾರಲ್ವಾ, ಅಲರ್ಟ್ ಮಾಡ್ತಾರಲ್ಲ, ಅವಾಗ ಬರೀ ಮನೆ ಮಾತ್ರ ಇರುತ್ತಾ? ಫರ್ನಿಚರ್ ಅಲಾಂಗ್ ವಿತ್ ಫರ್ನಿಚರ್ ಸರ್. ನಮ್ದೇನು ಇಲ್ಲ ಇಲ್ಲಿ, ಎಲ್ಲ ಸರ್ಕಾರದ್ದು. ನಾವು ಬಿಟ್ಟು ಹೋಗಿ ಎಲ್ಲ ಬಿಟ್ಟು ಹೋಗ್ತೀವಿ. ಇದು ಅನುಭವ ಮಂಟಪ. ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಪ್ರಜಾಪ್ರಭುತ್ವವನ್ನು ಬಸವಣ್ಣವರ ಅಕ್ಕಮದೇವರ ಅಧ್ಯಕ್ಷತೆಯಲ್ಲಿ ನಡೆದಂತದ್ದು. ಸಿದ್ದರಾಮಯ್ಯ ನಾವು ಕುಸ್ತಿ ಹಿಡಿದಿದ್ದು, ಅವಾಗ ಶಾಸಕ ದಿನಾಚರಣೆ ಮಾಡ್ತಿದ್ವಿ. ಅವಾಗಿಂದ ಅವರು ನಾವು ಕುಸ್ತಿ ಹಿಡಿದ್ವಿ. ಇಲ್ಲಿ ಎಷ್ಟು ದಿನ ಇರ್ತೀರಾ ಸರ್? 3 ದಿವಸ ಬೆಂಗಳೂರು, 2 ದಿವಸ ಹುಬ್ಬಳ್ಳಿ, ಇನ್ನು 2 ದಿವಸ ಟೂರ್. 1 ದಿವಸ ಖಾಲಿ ಕುಂದ್ರಂಗಿಲ್ಲ, ರೆಸ್ಟ್ ಅನ್ನೋದು ಇಲ್ಲಂಗಿಲ್ಲ. ಇದು ನಿಮ್ಮ ಅಮ್ಮನ ಬಗ್ಗೆ ಬರ್ದಿರೋಂತ ಪುಸ್ತಕ. ಅತ್ಯಂತ ಶ್ರೇಷ್ಠವಾದಂತ ಇದೊಂದು ಕಾರ್ಯಕ್ರಮ. ಕಾಲಿಲ್ದವ್ರಿಗೆ, ಕೈ ಇಲ್ದವ್ರಿಗೆ ಹೆಲ್ಪ್ ಮಾಡ್ತೀವಿ. ಮೆಡಿಕಲ್ ಓದಂತ ಮಕ್ಕಳು, ಬಡವ್ರ ಮಕ್ಕಳಿಗೆ ಹೆಲ್ಪ್ ಮಾಡ್ತೀವಿ. ಅವ್ವ ಅನ್ನೋ ಟ್ರಸ್ಟ್ ಮೂಲಕ ನೀವು ಸಾಕಷ್ಟು ಜನರಿಗೆ ಸಹಾಯ ಮಾಡ್ತಾ ಇದ್ದೀರಾ. ಅಮ್ಮನ್ನ ಎಷ್ಟು ಮಿಸ್ ಮಾಡ್ಕೋತೀರಾ ಸರ್? ಸಣ್ಣವಿದ್ದಾಗ ನಮ್ಮ ತಂದೆಯವ್ರು ತೀರ್ಕೊಂಡ್ರು. ಅಲ್ಲಿಂದ ನನ್ನ ಕರಿಯರ್ ಎಲ್ಲ ಬೆಳೆಸಕ್ಕೆ ಹಾಕಿ ನಾನು ಮಂತ್ರಿ ಹಾಗೂ ಕೊನೆಯ ಕಾಲಕ್ಕೆ ಅವ್ರು ತೀರ್ಕೊಂಡ್ರು. ಫಸ್ಟ್ ಡೇ ನೋಡಕ್ ಬಂದಾಗ ಹೇಳಿದ್ರು, ಏನು ಅಂಕಲ್ ಆಂಟಿ ಏನಿಲ್ಲ, ಅಪ್ಪ ಅವನೇ ಅನ್ನೋದು. ಅವರು ಪೊಲಿಟಿಷಿಯನ್ ಅಂತ ಫಸ್ಟೇ ಅನ್ಸಂಗಿಲ್ಲ. ಸಿಕ್ಕಾಪಟ್ಟೆ ಲೈಕ್ ಗ್ರೌಂಡೆಡ್ ಪರ್ಸನ್. ನಾವು ಸೊಸೆಯಾಗೆ ಬಂದ್ರೆ ಮಗಳಷ್ಟೇ ನಮಗ್ ಟ್ರೀಟ್ ಮಾಡೋದು. ಸರ್, ವಾಚ್ ಕಲೆಕ್ಷನ್ಸ್ ತುಂಬಾ ಇದೆ ನಿಮ್ಮ ಹತ್ರ. ವಾಚೆ ಪ್ರಿಯ ನಾನು. ಇಲ್ಲಿ ಇಷ್ಟದವು, ಹುಬ್ಬಳ್ಳಿ 1 8 ಹತ್ತದವು. ಈಗ ಸರ ಜಮೀರ್ ಹೊಲಿಸ್ಕೊಟ್ಟ ಒಂದಿಷ್ಟು ಅರ್ಬಿ. ಮಿನಿಸ್ಟರ್ ಜಮೀರ್ದಂತ ಎಲ್ಲ ಅವನು. ಎಷ್ಟು ಜೊತೆ ಸೂಟ್ ಕೊಟ್ಟಿದ್ದಾರೆ ಸರ್? 10 ಜೊತೆ ಕೊಡ. ಇಲ್ಲ ಸರ್, ಇದು ಚೆನ್ನಾಗಿಲ್ಲ, ನಾನು ಚೆನ್ನಾಗಿ ಹೊಲಿಸ್ಕೊಡ್ತೀನಿ, ಕೊಡ್ಸಪ್ಪ. ಇದು ಒಟ್ಟ 30 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಬಸವರಾಜ ಹೊರಟ್ಟಿ ಅಪ್ಪ ಅವರು ಚೆನ್ನಾಗಿ ನೋಡ್ಕೊತಾರೆ. ನೋಡ್ಕೊಂತಾರೆ, ಬಹಳ ಚೆನ್ನಾಗಿ ನೋಡ್ಕೊಂತ. ಯಾಕಂದ್ರೆ ನಾನು ಯಾವತ್ತನ್ನ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ನನಗೆ ದೇವ್ರು ಅನುಕೂಲ ಮಾಡಿಕೊಟ್ಟಿದ್ದಾನೆ. ನಮ್ಮಪ್ಪ ನೀನೇ ರಾಜಕುಮಾರ. ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ನನ್ನ ಚಾನೆಲ್ ನಲ್ಲಿ ನಾನು ಯಾವಾಗ್ಲೂ ರಾಜಕಾರಣಿಗಳದ್ದು ಇಂಟರ್ವ್ಯೂ ಮಾಡ್ತಾ ಇದ್ದೆ. ಸೊ ಅವರ ಸಂದರ್ಶನದ ಜೊತೆಗೆ ಇನ್ಮುಂದೆ ರಾಜಕಾರಣಿಗಳದ್ದು ಹೋಮ್ ಟೂರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಸ್ಪೀಕರು, ವಿಧಾನ ಪರಿಷತ್ ಅಧ್ಯಕ್ಷರು, ಸಚಿವರಿಗೆ ಸರ್ಕಾರ ಕೊಡುವಂತಹ ನಿವಾಸ ಹೇಗಿರುತ್ತೆ, ಸರ್ಕಾರಿ ಬಂಗ್ಲೆಗಳು ಹೇಗಿರುತ್ತೆ, ಅದ್ರಲ್ಲಿ ಏನೆಲ್ಲ ಫೆಸಿಲಿಟೀಸ್ ಗಳಿರುತ್ತೆ, ಎಷ್ಟು ಜಾಗ ಇರುತ್ತೆ, ಎಷ್ಟು ಜನ ಇರ್ತಾರೆ, ಎಷ್ಟು ಕೆಲಸದವ್ರು ಇರ್ತಾರೆ, ಆ ಮನೆಯಲ್ಲಿ ಯಾರೆಲ್ಲ ಇರೋದಕ್ಕೆ ಅವಕಾಶ ಇರುತ್ತೆ. ಸೊ ಈ ತರದ ಎಲ್ಲಾದ್ರೂ ಮಾಹಿತಿಯನ್ನ ಇವತ್ತು ನಾನ್ ನಿಮ್ಗೆ ಕೊಡ್ತೀನಿ. ಯಾರ ಮನೆಯ ಹೋಮ್ ಟೂರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವರು 8 ಬಾರಿ ಶಿಕ್ಷಣ ಕ್ಷೇತ್ರದಿಂದ MLC ಆದಂತವ್ರು. ವಿಧಾನ ಪರಿಷತ್ನ ಅಧ್ಯಕ್ಷರಾದಂತಹ ಬಸವರಾಜ ಹೊರಟ್ಟಿ ಸರ್ ಅವರ ಮನೆಯ ಹೋಮ್ ಟೂರ್ ಮಾಡೋದಕ್ಕೆ ನಾನು ಬಂದಿದ್ದೀನಿ. ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ, ಮಾನ್ಯ ಸಭಾಪತಿ, ಕರ್ನಾಟಕ ವಿಧಾನ ಪರಿಷತ್. ಸರ್ಕಾರ ಇವರಿಗೆ ಮನೆಯನ್ನ ಕೊಡುವಾಗ ಏನಾದ್ರೂ ಕಂಡೀಷನ್ಸ್ ಇರುತ್ತಾ? ಇವರೇ ನನಗೆ ಈ ಮನೆ ಬೇಕು ಅಂತ ಹೇಳಿ ತಗೋತಾರ, ಅಥವಾ ಸರ್ಕಾರನೇ ಇಲ್ಲ ನೀ ಇದೇ ಮನೆಯಲ್ಲಿ ಇರ್ಬೇಕು ಅಂತ ಅಲರ್ಟ್ ಮಾಡುತ್ತಾ? ಇದ್ರ ಬಗ್ಗೆ ಎಲ್ಲ ಜನರಿಗೆ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಸರ್ಕಾರ ಕೊಡುವಂತಹ ಸರ್ಕಾರಿ ಬಂಗ್ಲೆ ಹೇಗಿರುತ್ತೆ ಬನ್ನಿ ನಾನ್ ತೋರಿಸ್ತೀನಿ. ನೀವು ನೋಡ್ತಾ ಇದ್ದೀರಾ, ಇದು ಬಸವರಾಜ್ ಶಿವಲಿಂಗಪ್ಪ ಹೊರಟ್ಟಿ, ಮಾನ್ಯ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನ ಪರಿಷತ್ ಅವರ ಸರ್ಕಾರಿ ನಿವಾಸ. ಬಸವರಾಜ್ ಹೊರಟ್ಟಿ ಸರ್ ಮನೆಗೆ ತಮ್ಮೆಲ್ರಿಗೂ ಸ್ವಾಗತ. ಸೊ ಗೇಟ್ ಇಂದ ನಾವು ಎಂಟರ್ ಆದ ತಕ್ಷಣ ನಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಭದ್ರತಾ ಸಿಬ್ಬಂದಿ ಇರ್ತಾರೆ. ಯಾಕಂದ್ರೆ ಜನನಾಯಕರು, ಲೀಡರ್ಗಳು ಯಾರೇ ಇದ್ರು ಕೂಡ ಅವ್ರನ್ನ ಭೇಟಿ ಮಾಡ್ಬೇಕು ಅಂತ ನಿತ್ಯ ಸಾಕಷ್ಟು ಜನರು ಬರ್ತಾರೆ. ಆಮೇಲೆ ಒಳಗಡೆ ಯಾರು ಬರ್ತಾರೆ ಅವರೆಲ್ಲರೂ ಕೂಡ ಚೆಕ್ ಮಾಡಿ ಭದ್ರತಾ ಸಿಬ್ಬಂದಿ ಅವರು ಪರ್ಮಿಷನ್ ಕೊಟ್ಟು ನಂತರ ನಾವು ಹೊರಟ್ಟಿ ಸರ್ನ ಮೀಟ್ ಮಾಡ್ಬೇಕು. 3 ಜನ ಸಿಬ್ಬಂದಿಗಳು ಕರ್ತವ್ಯನ ನಿರ್ವಹಿಸ್ತಾರೆ 24 ಅವರ್ಸ್ ಅಲ್ಲಿ. ಮನೆ ಸುತ್ತಮುತ್ತ ಪಾರ್ಕಿಂಗ್ ಗೆ ಬೇಕಾದಂತಹ ಜಾಸ್ತಿ ಜಾಗನೇ ಇದೆ. ಯಾಕಂದ್ರೆ ಗವರ್ನಮೆಂಟ್ ವೆಹಿಕಲ್ಸ್ ಇರುತ್ತೆ, ಪ್ರೈವೇಟ್ ವೆಹಿಕಲ್ಸ್ ಇರುತ್ತೆ. ಆಮೇಲೆ ಯಾರಾದ್ರೂ ಅವ್ರನ್ನ ಮೀಟ್ ಮಾಡಕ್ಕೆ ಬಂದಂತವ್ರಿಗೂ ಕೂಡ ವೆಹಿಕಲ್ಸ್ ನ ನಿಲ್ಲಿಸಬಹುದು. ಸೊ ಅಷ್ಟರ ಮಟ್ಟಿಗೆ ಪ್ರೀಶಿಯಸ್ ಆಗಿ ಜಾಗ ಇದೆ. ಎಸ್, ವಿಧಾನ ಪರಿಷತ್ನ ಅಧ್ಯಕ್ಷರಾದಂತಹ ಹೊರಟ್ಟಿ ಸರ್ ಮನೆಗೆ ನಾನು ಬಂದಿದ್ದೀನಿ. ಸೊ ಇದು ಮನೆಯ ಹೊರಾಂಡ.
ಸಖತ್ ಗ್ರೀನರಿ ಇದೆ, ಬ್ಯೂಟಿಫುಲ್ ಆಗಿದೆ, ಕೂಲ್ ಆಗಿದೆ. ಬೆಂಗಳೂರು ಯಾವಾಗ್ಲೂ ಕೂಡ ಬಿಸಿ ಬಿಸಿ ಆಗಿರುತ್ತೆ, ಅದ್ರ ಮಧ್ಯನೂ ಕೂಡ ಮನೆ ವಾತಾವರಣ ಕೂಲ್ ಆಗಿದೆ. ಸೊ ಸರ್ ಈಗಾಗಲೇ ರೆಡಿ ಆಗಿ ನಿಂತಿದ್ದಾರೆ. ಸರ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ಕಾರ. ಸರ್ ನಾವ್ ಯಾವಾಗ್ಲೂ ನಿಮ್ಮನ್ನ ವಿಧಾನಸೌಧದಲ್ಲಿ ನೋಡ್ತಾ ಇದ್ವಿ, ಆಮೇಲೆ ಕೌನ್ಸಿಲ್ ಅಲ್ಲಿ ನೀವಿದ್ದಾಗ ಕೌನ್ಸಿಲ್ ಅಲ್ಲಿ ಮಾತಾಡ್ತಾ ಇದ್ವಿ. ಆದ್ರೆ ನಿಮ್ ಮನೆಗೆ ಬಂದು ಮಾತಾಡಿಲ್ಲ ಯಾವಾಗ್ಲೂ ಕೂಡ. ಎಲ್ಲರಿಗೂ ಜನರಿಗೊಂದು ಕ್ಯೂರಿಯಾಸಿಟಿ ಇರುತ್ತೆ, ಸರ್ಕಾರಿ ನಿವಾಸಗಳು ಹೇಗಿರುತ್ತೆ, ಅಧಿಕಾರಿಗಳಿಗೆ ಕೊಡುವಂತದ್ದು, ಸಭಾಧ್ಯಕ್ಷರಿಗೆ ಕೊಡೋದು, ಮಿನಿಸ್ಟ್ರಿಗೆ ಕೊಡೋದು ಅಂತ ಸಾರ್ವಜನಿಕರಿಗಂತ ಕ್ಯೂರಿಯಾಸಿಟಿ ಇರುತ್ತೆ. ಹಂಗಾಗಿ ನಿಮ್ ಮನೆ ತೋರ್ಸೋಣ ಎಲ್ರಿಗೂ ಅಂತ ಒಂದ್ ಸ್ವಲ್ಪ ಮನೆ ತೋರಿಸ್ಬಿಡಿ. ನಮ್ಮ ಮನೆಯಲ್ಲಿದು ಸರ್ಕಾರ ಮನೆ. ಒಳಗಡೆ ಎಂಟ್ರ್ ಆಗಿದ ತಕ್ಷಣನೇ ಅವ್ರು ನೋಡಿ ಹೋಗುದು ನಾವು. ಇದು ಆಫೀಸ್, ಇದೊಂದು ಆಫೀಸ್ ಕೂಡ್ತಿದ್ವಿ ಇಲ್ಲಿ. ಯಾವಾಗ ಇದನ್ನ ಒಂದು ಬುಕ್ ತಂದಿದ್ದೀನ, ಓದಾಕಿನೂ ಆಗಿಲ್ಲ, ಟೈಮ್ ಸಿಕ್ಕಿಲ್ಲ, ಓಪನ್ ಮಾಡಿಲ್ಲ. ಹೊಸದು ಹುಬ್ಳಿ ನಮ್ಮವ್ವ ಟ್ರಸ್ಟ್ ಇಂದು ತಾಯಿಯವ್ರದ್ದು. ಇದು ನಿಮ್ಮ ಅಮ್ಮನ ಬಗ್ಗೆ ಬರ್ದಿರೋಂತ ಪುಸ್ತಕ, ಪೇಪರ್ ನೋಡಿರ್ಬೇಕು ನೀವೆಲ್ಲ. ಸರ್ಕಾರಿ ನಿವಾಸ. ಸೊ ಇದು ನಿಮ್ ಕ್ಯಾಬಿನ್? ಎಸ್, ನಮ್ ಕ್ಯಾಬಿನ್ ಇದು. ಇಲ್ಲೇ ಜನ ಬರ್ತಾರೆ, ಜನ ಬಂದ್ರೆ ಅವಾಗ ಕೇಳ್ತೀವಿ, ಹೇಳ್ತೀವಿ, ಕೂತ್ಕೊಳ್ತಾರೆ. ಎಕ್ಸ್ಟ್ರಾ ಬಂದ್ರೆ ಆಚೆ ಕಡೆ ಕೊಡ್ತೀನಿ, ಇನ್ನೊಂದು ರೂಮ್ ಅಂತ ಅಲ್ಲಿ ಕೊಡಿಸ್ತೀನಿ. ಬಾಳ VIP ಬಂದ್ರೆ ಒಳಗಡೆ ಐತಿ. ಇದು ಅನುಭವ ಮಂಟಪ. ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಏನು ಪ್ರಜಾಪ್ರಭುತ್ವವನ್ನ ತೋರಿಸಿದ ಅಲ್ಲಂ ಪ್ರಭು ಅವರ ಅಧ್ಯಕ್ಷತೆ, ಬಸವಣ್ಣವರ ಅಕ್ಕಮಯ್ಯ ದೇವರ ಅಧ್ಯಕ್ಷತೆಯಲ್ಲಿ ನಡೆದಂಥದ್ದು. ಆಮೇಲೆ ಇದು ಬಸವಣ್ಣವರ ಸ್ಟ್ಯಾಚ್ಯೂ, ಇದು ಕೆಂಪೇಗೌಡರದು, ವಿವೇಕಾನಂದರದು. ಇದು ಆಕಳ ಮತ್ತು ಕರು ನಮ್ಮಲ್ಲಿ ಕೊಡ್ತಿದ್ದಾರೆ. ಇವೆಲ್ಲ ದೇವರೆಲ್ಲ ಮಂದಿ ಕೊಟ್ಟಿರ್ತಾರ. ಕೊಟ್ಟದ್ದನ್ನ ನಾವೆಲ್ಲ ಸರಿಯಾಗಿ ಇಟ್ಕೊಂಡಿರ್ತೀವಿ. ಜನ ಕೊಟ್ಟಿರ್ತಾರೆ, ಪ್ರೀತಿಯಿಂದ ಇಟ್ಕೊಂಡಿರ್ತೀವಿ. ಇದು ಸಿದ್ದರಾಮಯ್ಯ ನಾವು ಕುಸ್ತಿ ಹಿಡಿದಿದ್ದು. ಅವಾಗ ಶಾಸಕ ದಿನಾಚರಣೆ ಮಾಡ್ತಿದ್ವಿ. ಶಾಸಕ ದಿನಾಚರಣೆ ಮಾಡುವಾಗ ಸ್ಪೋರ್ಟ್ಸ್, ಕ್ರಿಕೆಟ್ ಮತ್ತೊಂದು ಮಾಡ್ತಿದ್ವು. ಅವಾಗಿಂದ ಅವರು ನಾವು ಕುಸ್ತಿ ಹಿಡಿದ್ದು. ಅವಾಗ ನೀವಿಬ್ರು ಏನಾಗಿದ್ರಿ ಸರ್? ನೀವು? ನಾನು ಶಾಸಕರಾಗಿದ್ದೆ, ಅವನು ಶಾಸಕಿದ್ದ. ಇಷ್ಟೇ. ಓಕೆ. ಸಿದ್ದರಾಮಯ್ಯ ಸರ್ ನೀವು ಎಷ್ಟ್ ಕ್ಲೋಸ್ ಅಂತ ಗೊತ್ತು? ಹೋಗು ಬಾ ಅಂತ ಮಾತಾಡೋವಷ್ಟು ಕೂಡ ಕ್ಲೋಸ್. ನಿಮ್ ದೋಸ್ತಿ ಬಗ್ಗೆ ಏನ್ ಹೇಳ್ತೀರಾ ಸರ್? 1985ರಿಂದ ನಾವು ಜನತಾ ಪರಿವಾರದಿದ್ವಿ. ಜನತಾದಕ್ಷ ರಾಮಕೃಷ್ಣ ಹೆಗಡೆ ಅವರು ಕೂಡಿದ್ವಿ ನಾವು. ಅವರು ಮುಖ್ಯಮಂತ್ರಿ ಆದಾಗ ಅವರು ನಾವು ಅವತ್ತಿಂದ ಸ್ನೇಹ ಹಂಗ ಬಂದಿದೆ. ಆ ಸ್ನೇಹ ಇವತ್ತಿನವರೆಗೂ ನಾವು ಯಾವುದೇ ಅವ್ರ ಮುಖ್ಯಮಂತ್ರಿ ಆಗೋದು ದುರುಪಯೋಗ ಮಾಡ್ಕೊಳಂಗಿಲ್ಲ, ಮತ್ತು ಅವ್ರ ಮುಖ್ಯಮಂತ್ರಿ ಆಗೋದು ನಮ್ ನಿಷ್ಕಾಳಜಿ ಮಾಡಂಗಿಲ್ಲ. ಅತ್ಯಂತ ಆತ್ಮೀಯರು ಮತ್ತು ಸ್ನೇಹಿತರು. ಮತ್ತು ಕನಿಷ್ಠ ವಾರಕ್ಕೊಂದ್ಸರಿ ನಾನು ಫೋನ್ ಮಾಡಿ ಎಲ್ಲಿದೆ ಹೆಂಗದಿ ಕೇಳ್ತಾರೆ. ನಾವು ಕೇಳ್ತೀವಿ. ಯಾವಾಗ ಮಣಿ ಕರೆದಿರ್ತಾರೆ, ಟಿಫಿನ್ ಹೋಗಿ ಬರ್ತೀವಿ, ನಾವು ಮನೆಗೆ ಊಟ ಕರೆದಿರ್ತೀವಿ, ಬರ್ತಾರೆ. ಇಷ್ಟೆಲ್ಲ ಕೆಲಸವನ್ನು ಮಾಡ್ತೀವಿ. ಎಷ್ಟ್ ದಿನಕ್ಕೊಂದ್ಸಲ ಮೀಟ್ ಆಗ್ತೀರಾ ಸರ್ ನೀವು? ಏನ್ ಹೇಳಕ್ಬೋದು, ಪ್ರಸಂಗ ಬಂದಾಗ ಫೋನ್ ಮೇಲೆ ಮಾತ್ರ ಇರ್ತೀವಿ ನಾವು. ಇವೆಲ್ಲ ಜನ ಕೊಟ್ಟಂತವು. ಇದು ಅವಾಗಿನ ನಿಜಲಿಂಗಪ್ಪನವರ ಫೋಟೋ, ಚಿತ್ರದುರ್ಗ ಸ್ವಾಮಿಗಳಿಗೆ ಭೇಟಿ ಆದಂತದ್ದು. ಆ ಒಂದು ನೆನಪಿಗೆ ಕೊಟ್ರೆ ನನಗ ಎಲ್ಲ ಕೊಟ್ಟಿರ್ತಾರೆ. ಜನ ಕೊಟ್ಟದನ್ನ ನಾವಿಲ್ಲಿ ಇಟ್ಕೊಂಡಿರ್ತೀವಿ. ಮತ್ತೆ ಕೆಲವು ವಿಷಯಗಳನ್ನು ಬಂದಾಗ ನಿಮ್ಮಂತವ್ರು ಯಾರು ಬಂದು ಕೊಟ್ಟು ಕಳಿಸ್ತೀನಿ, ಹೋಗಿ ಇಟ್ಕೊಳ್ಳಿ ಬಾಯಿಲಿ ಸುಮ್ಮನೆ ಕೆಡಿಸ್ತಾರೆ ಅಂತ ಮಾಡ್ತೀನಿ. ಇದು ನಮ್ಮ ಆಫೀಸ್. ಇದು ಓಕೆ. ಈ ಆಫೀಸ್ ಬೆಳಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್? 9 ಗಂಟೆ ಸ್ಟಾರ್ಟ್ ಆಗಿ ರಾತ್ರಿ 10 ಗಂಟೆ ಮಟ್ಟ ಇರ್ತಿದೆ. ಇಲ್ಲೂ ಕೂಡ ಪಬ್ಲಿಕ್ಸ್ ಬರ್ತಾರೆ. ಇಲ್ಲಿ ಎಷ್ಟು ದಿನ ಇರ್ತೀರಾ ಸರ್? ಯಾಕಂದ್ರೆ ನೀವು ಊರಲ್ಲಿ ಜಾಸ್ತಿ ಇರ್ತೀರಿ. ಊರಲ್ಲಿ ಜಾಸ್ತಿ ಅನ್ನೋದು ಹಿಂಗಿದೆ, 3 ದಿವಸ ಬೆಂಗಳೂರು, 2 ದಿವಸ ಹುಬ್ಬಳ್ಳಿ, ಇನ್ನು 2 ದಿವಸ ಟೂರು. ಇಷ್ಟು ನಮ್ದು. ನಾವಂತೂ 1 ದಿವಸ ಖಾಲಿ ಕುಂದ್ರಂಗಿಲ್ಲ, ರೆಸ್ಟ್ ಅನ್ನೋದು ಇಲ್ಲಂಗಿಲ್ಲ. ಟೂರ್ ಮಾಡ್ತಿರ್ತೀನಿ, ಟೂರ್ ಮೇಲೆ ಇರ್ತೀನಿ. ಎಲ್ಲ ಹೇಳಿದ್ರು, ಮೊನ್ನೆ ಬೈರನ್ಕ ಜಾರ್ಜಿಯಾಕ್ ಹೋಗಿದ್ದೆ, ನಿನ್ನೆ ಬಂದಿದ್ದೀನಿ. ಬೇರೆ ಬೇರೆ ದೇಶಕ್ಕೆ ಕರೀತಾರ ಹೋಗ್ತೀನಿ. ಇಲ್ಲೆಲ್ಲ ಕಡೆ ಟೂರ್, ಎಲ್ಲಾ ಜಿಲ್ಲೆಯಲ್ಲಿ ಅಡ್ಡಾಡ್ತೀನಿ. ಜನ ಕರೀತಾರ ಹೋಗ್ತೀನಿ, ಟೂರ್ ಮಾಡ್ತಿರ್ತೀನಿ. ಓಕೆ. ಪುಸ್ತಕ ಓದೋ ಅಭ್ಯಾಸ, ಬರೆಯೋ ಅಭ್ಯಾಸ ಎಲ್ಲ ಇದೆ ಅಂತ ನನಗೆ ಗೊತ್ತು. ಓದ್ತೀನಿ. ಇದು ನಿಮ್ಮ ಅಮ್ಮ ಬಗ್ಗೆ, ತಾಯಿಯವ್ರ ಬಗ್ಗೆ ಬರೆದಂತ ಸೇವಾ ಟ್ರಸ್ಟ್ ಅಂತ ತಿಳ್ಕೊಂಡು ಹೇಳಿ ಇದನ್ನ ನಾವು ಮಾಡೀವಿ. ಇದನ್ನ 14ನೇ ವರ್ಷಕ್ಕೆ 15ನೇ ವರ್ಷದ್ದು. ಇದು ಜಗತ್ತಿನಲ್ಲಿ ತಂದೆ ತಾಯಿನ ನಾವು ನೋಡಂಗಿಲ್ಲ ಅನ್ನೋದು ಪೇಪರ್ದಲ್ಲಿ ಇವತ್ತು ಬರುತ್ತೆ. ಯಾರ್ದು ಮಕ್ಕಳು ನೋಡ್ಬೇಕು ಅನ್ನೋಕೆ ಇದನ್ನ ನಮ್ಮ ತಾಯಿಯ ಒಂದು ಇದರಿಂದ ಎಲ್ಲ ಮಾಡಿ ಸಾಮಾನ್ಯವಂತ ಬಡವರಿಗೆ, ಅವ್ರಿಗೆ, ಇವ್ರಿಗೆಲ್ಲ, ಈಗ ಇವರೆಲ್ಲ ಇದು ಮೆಂಬರ್ ಯಾರ್ಯಾಗ ನಾವು ಇದನ್ನ ಕೊಡ್ತೀವಿ, ಅವಾರ್ಡ್ ಕೊಡ್ತೀವಿ, ಅವನ್ನೆಲ್ಲ ಬರೆದು ಇದನ್ನ ಓದ್ರಿ ನೋಡಿ ಯಾರ್ಯಾರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅತ್ಯಂತ ಶ್ರೇಷ್ಠವಾದಂತ ಇದೊಂದು ಕಾರ್ಯಕ್ರಮ. ಕಾಲಿಲ್ದವ್ರಿಗೆ, ಕೈ ಇಲ್ದವ್ರಿಗೆ ಹೆಲ್ಪ್ ಮಾಡ್ತೀವಿ. ಮೆಡಿಕಲ್ ಓದಂತ ಮಕ್ಕಳು, ಬಡವ್ರ ಮಕ್ಕಳಿಗೆ ಹೆಲ್ಪ್ ಮಾಡ್ತೀವಿ. ಎಲ್ಲ ಈ ನಾಡಿನ ಶ್ರೇಷ್ಠ ಇವರು ಯಾರು ನಾಗರಿಕರು, ಮತ್ತು ನ್ಯಾಯವಾದಿಗಳು, ನ್ಯಾಯಾಧೀಶರು, ಮಂತ್ರಿಗಳು ಇವರೆಲ್ಲ ಬಂದಿರ್ತಾರೆ. ಇದು ಅವ್ವ ಅನ್ನೋ ಟ್ರಸ್ಟ್ ಮೂಲಕ ನೀವು ಸಾಕಷ್ಟು ಜನರಿಗೆ ಸಹಾಯ ಮಾಡ್ತಾ ಇದ್ದೀರಾ. ಅಮ್ಮನ್ನ ಎಷ್ಟು ಮಿಸ್ ಮಾಡ್ಕೋತೀರಾ ಸರ್? ಏನ್ ಹೇಳ್ತೀರಾ ಅಮ್ಮನ ಬಗ್ಗೆ ಒಂದ್ ಲೈನ್ ಅಲ್ಲಿ ಹೇಳೋದು? ನಾನು ಸಣ್ಣವಿದ್ದಾಗ ನಮ್ಮ ತಂದೆಯವ್ರು ತೀರ್ಕೊಂಡ್ರು.
ಅಲ್ಲಿಂದ ನನ್ನ ಕರಿಯರ್ ಎಲ್ಲ ಬೆಳೆಸೋಕ್ಕೆ ಹಾಕಿ. ಹೀಗಾಗಿ ಮುಪ್ಪಿನ ಕಾಲಕ್ಕಾಗಿ ಅಸ್ಮಾ ಬಂತು. ನಾನು ಮಂತ್ರಿ ಹಾಗೂ ಕೊನೆಯ ಕಾಲಕ್ಕೆ ಅವ್ರು ತೀರ್ಕೊಂಡ್ರು ಕೂಡಲೇ ಅವ್ರನ್ನ ನಾನು ಲಾ ಮತ್ತು ಎಜುಕೇಶನ್ ಮಿನಿಸ್ಟರ್ ಇದ್ದೆ. ಅವಾಗ ಮೊದಲಂಗೆ ಎತ್ತು ನೋಡಕ್ ಹಾಕಿದ್ದಿಲ್ಲ. ಅದೊಂದು ಅವ್ರು ತೀರ್ಕೊಂಡು ಕೂಡಲೇ ಕೊರಗಿತ್ತು. ಆ ಕೊರಗಿಂದ ನನ್ನ ನೋವನ್ನು ಕಡಿಮೆ ಮಾಡ್ಕೊಳಕ್ಕೆ ಟ್ರಸ್ಟಿನ ಮುಖಾಂತರ ಆಕೆಗೆ ಆತ್ಮಕ್ಕೆ ಶಾಂತಿ ಕೊಡುವಂತ ಕೆಲಸವನ್ನ ಪ್ರತಿ ವರ್ಷ ಡಿಸೆಂಬರ್ 6ನೇ ತಾರೀಕಿನ ಸಮಾರಂಭ ಮಾಡ್ತೀವಿ. ನೀವೆಲ್ಲ ಸಮಾರಂಭ ಮಾಡಿ ನಾಡಿನ ಶ್ರೇಷ್ಠ ಜನ ಕರೆಸಿ ಅವ್ರ ಸತ್ಕಾರ ಮಾಡ್ತೀವಿ. ಬಡ ಮಕ್ಕಳಿಗೆ ಚಕ್ಕೆ ಕೊಡ್ತೀವಿ, ಎಲ್ಲ ಮಾಡುವಂತ ಕೆಲಸಗಳನ್ನ ಮಾಡ್ತೀವಿ. ಇದು ನನ್ನ ಬಸವರಾಜ ಪಥ. ಇದ್ರಾಗೆಲ್ಲ ನಮ್ದು ಇದಿದೆ, ಬಸವರಾಜ ಪಥ. ಹಿಂಗೆಲ್ಲ ಮಾಡ್ತಾರೆ ಜನ ನೋಡಿ. ಇದೆಲ್ಲ ಎಲ್ಲ ಪತ್ರಿಕೆಗಳಿಗೆ ಬರುವಂತದ್ದು, ಎಲ್ಲ ಪೇಪರ್ದಲ್ಲಿ ನಿಮ್ ಬರ್ತಾರೆ, ಎಲ್ಲ ಪೇಪರ್ದಲ್ಲಿ. ಇದು ಎಲ್ಲ ನಮ್ಮ ಇದನ್ನ ಕೌನ್ಸಿಲ್ಗೆ ಹೆಡ್ ಮಾಸ್ಟರ್ ಅಂತ ಬರ್ತಾರೆ. ಬಸವರಾಜ ಹೊರಟ್ಟಿ ಕೌನ್ಸಿಲ್ ಮಾಸ್ತರಿಗೆ 45 ವರ್ಷ. ಓಕೆ, ಇದು ಈ ತರ ಇದನ್ನು ಹಿಂಗ್ ಬಂದಿರ ಎಲ್ಲ ಪತ್ರಿಕೆಯಲ್ಲಿ ಬಂದದ್ದು. ನೀವು ದಣಿವರೆಯದ ನಾಯಕನೇ ಸರ್. ಯಾವಾಗ್ಲೂ ಆಕ್ಟಿವ್ ಆಗಿರ್ತೀರಾ, ಓಡಾಡ್ತೀರಾ. ಆಮೇಲೆ ಎಷ್ಟು ವರ್ಷಗಳ ನಿಮ್ದು ರಾಜಕೀಯ ಇತಿಹಾಸ. 8 ಬಾರಿ ನೀವು ಶಿಕ್ಷಣ ಕ್ಷೇತ್ರದಿಂದನೇ ಆಯ್ಕೆಯಾಗಿ ಕ್ಷೇತ್ರದಿಂದ ಆರಿಸಿ ಬಂದಿದ್ದೀವಿ. ಎಸ್ ಸರ್. ಇದು ನಿಮ್ಮ ಗವರ್ನಮೆಂಟ್ ಮನೆಯಲ್ಲಿರುವಂತಹ ಆಫೀಸ್. ಇದು ನಮ್ಮ ಪಿ ಎ ಆಫೀಸ್. ಇದು ಟೈಪ್ ಹೊಡೆಯೋದು, ಲೆಟರ್ ಗಿಟ್ರ್ ಎಲ್ಲ ಇರ್ತಾರೆ. ಇಲ್ಲೆಲ್ಲ ನಮ್ಮ ಪಿ ಎಗಳು ಕೊಡ್ತಾರೆ, ಕಂಪ್ಯೂಟರ್ ಎಲ್ಲ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಇಲ್ಲೆಲ್ಲ. ಇದು ಯಾರಾದ್ರೂ ವಿ ಐ ಪಿಗಳು ಬಂದ್ರೆ ಅವ್ರ ಇವ್ರ ಮಿನಿಸ್ಟರ್ ಇಷ್ಟು ಬಂದ್ರೆ ಬನ್ನಿ, ಮಿನಿಸ್ಟರ್ ಬಂದ್ರೆ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಮಾತುಕತೆ ಮಾತಾಡಕ, ಇಲ್ಲ ಸ್ವಲ್ಪ ಏನೋ ಕಾನ್ಫಿಡೆನ್ಸ್ ಮಾತಾಡಕ್ ಇರ್ತೀವಿ. ಸರ್ ಆ ಪೇಂಟಿಂಗ್ ಸರ್ ತುಂಬಾ ಪೇಂಟಿಂಗ್ ಯಾರೊಬ್ರು ಮಾಡಿದ್ದಾರೆ, ಇವರೊಬ್ರು ಮಾಡಿದ್ದಾರೆ. ಯಾರಂದ್ರೆ ಉಷಾ ಅಂತ, ಈಕೇನು ರಾಧಾಕೃಷ್ಣ ಅಂತ ಬಂದಾರ. ಆಕೇನೋ ಪಾಪ ಇಲ್ಲೇ ಹೆಲ್ಪ್ ಮಾಡಿದ್ವಿ ಅಂತ ಆಕಿ ಇದನ್ನ ಮಾಡಿ ಕೊಟ್ಟಿದ್ದಾರೆ. ನಿಮ್ಮ ತಂದೆ ತಾಯಿ ನಾನು, ನೀವು ವಿಧಾನಸೌಧ. ಇದು ಬನ್ನಿ. ಸೊ ಮೀಟಿಂಗ್ ಆಫೀಸ್ ಎಂಟರ್ ಆದ ತಕ್ಷಣ ಆಫೀಸ್ ಇರುತ್ತೆ. ಆಮೇಲೆ ಇದೊಂದು ಹಾಲ್ ಇದೆ. ಫ್ಯಾಮಿಲಿ ಮೆಂಬರ್ಸ್ ಯಾರು ಬಂದ್ರೆ ಅವ್ರವ್ರಿಗೆ ಬಂದ್ರೆ ಇದರಲ್ಲಿ ಹಾಲ್ ನಲ್ಲಿ ಕುತ್ಕೊಂಡು ಚರ್ಚೆ ಮಾಡಿದ್ರೆ ಏನೋ ಹಂಗಾರ್ಟಿ ಗಿಟಿ ಹೊಡಿ. ಸರ್, ಇದು ಸರ್ಕಾರದಿಂದ ನಿಮ್ಗೆ ಈ ಬಂಗ್ಲೆನ ಕೊಡ್ತಾರಲ್ವಾ, ಅಲರ್ಟ್ ಮಾಡ್ತಾರಲ್ಲ, ಅವಾಗ ಬರೀ ಮನೆ ಮಾತ್ರ ಇರುತ್ತಾ, ಫರ್ನಿಚರ್ ಅಲಾಂಗ್ ವಿತ್ ಫರ್ನಿಚರ್ ಸರ್. ಓಕೆ, ನಮ್ದೇನು ಇಲ್ಲ ಇಲ್ಲಿ. ಸೊ ಎಲ್ಲ ಫರ್ನಿಚರ್ ಇವಾಗ ಏನೇನಿದೆ ಈ ಮನೆಯಲ್ಲಿರೋ ಐಟಮ್ಸ್ ಎಲ್ಲ ಏನಿದೆ ಎಲ್ಲದನ್ನು ಎಲ್ಲವೂ ಸರ್ಕಾರದ, ನಮ್ದೇನು ಇಲ್ಲ. ಎಲ್ಲ ಸರ್ಕಾರದ್ದು. ನಾವು ಬಿಟ್ಟು ಹೋಗಿ ಎಲ್ಲ ಬಿಟ್ಟು ಹೋಗ್ತೀವಿ. ನೆಕ್ಸ್ಟ್ ಯಾರು ಇರ್ತಾರೆ ಅವರು ಈ ಮನೆ ಬರ್ತಾರೆ. ಅವ್ರಿಗೆ ಬೇಕಂದ್ರೆ ಇಟ್ಕೋತಾರ, ಬೇಡ ಅಂದ್ರೆ ಇವ್ನ ಕಳಿಸಿ ಹೊಸ ತಗೋತಾರ ಪದ್ಧತಿ. ಇವ್ನ ಹಳೆಯ ಇದ್ದದನ್ನ ರಿಪೇರಿ ಮಾಡ್ತೀನಿ. ಈ ಇಡೀ ಕರ್ನಾಟಕದಲ್ಲಿ ಎಲ್ಲ ಶಾಸಕ ಮುಂದೆ ಅತ್ಯಂತ ಕಡಿಮೆ ಖರ್ಚು ಮಾಡಿದಂತ ನಾನು ಮನೆಗೆ. ಕಡಿಮೆ ಭಾಳ ಒಂದು 10 ಲಕ್ಷ ಐತೆ ಆಗಿರಕ್ಕೆ. ಇವಾಗ ಇದು ಬೇಡ ನಮ್ಗೆ, ಬೇರೆದು ಹೊಸ ತಗೋಬೇಕು ಅಂತಂದ್ರೆ ಅದನ್ನ ಸರ್ಕಾರ ಬರ್ಸುತ್ತಾ ಅಥವಾ ನಿಮ್ ಪರ್ಸನಲ್? ನಮ್ದು ಏನು ಇಲ್ಲ ಇಲ್ಲಿ. ಅಲ್ಲ, ಹೊಸದ್ ಬೇಕು ಅಂದ್ರೆ ಸರ್ಕಾರ ಕೊಡ್ತಾರೆ. ಇವು ಬೇಡ ನನಗೆ ಚೇಂಜ್ ಮಾಡಿಕೊಡ ಹೊಸ ಕೊಡ್ತಾರೆ. ಇದು ಲಿಮಿಟೇಷನ್ಸ್ ಏನಾದ್ರು ಇದೆಯಾ ಸರ್? ಇಷ್ಟೇ ಬಜೆಟ್ ಅಲ್ಲಿ ನೀವು ಯಾವ್ದು ಲಿಮಿಟ್ ಇಲ್ಲ, ಯಾವ್ದು ಕಾನೂನು ಇಲ್ಲ. ಎಲ್ಲ ಏನ್ ಹೇಳಿದ ಕಾನೂನು, ಮಾಡಿದ ಕಾನೂನು ಹಿಂಗೈತೆ. ಈ ಹಾಲಲ್ಲಿ ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ? ಜಾಸ್ತಿ ಅಂದ್ರೆ ಮನೆ ಮಕ್ಕಳು, ಮೊಮ್ಮಕ್ಕಳು, ಮನೆಯವರು ಕೂಡಿ ಕೂತ್ಕೊಂಡಿರ್ತೀವಿ. ಬನ್ನಿ ಹಂಗ. ಸರ್, ನಿಮ್ದು ಎಲ್ಲಾ ರೂಮಲ್ಲೂ ಆಫೀಸಲ್ಲೂ ಬಸವಣ್ಣನವರ ಫೋಟೋ ಇದೆ, ಹಾಲಲ್ಲೂ ಇದೆ. ಬಸವಣ್ಣವರ ಅನುಯಾಯಿಗಳು ಎಲ್ಲ ಕಡೆ ತೋರಿಸ್ತೀನಿ. ಆಯ್ತು ಸರ್. ಇದು ಅಡಿಗೆ ಮನೆ, ಇದು ಡೈನಿಂಗ್ ಹಾಲ್. ಇದು ಡೈನಿಂಗ್ ಹಾಲ್. ಇದು ಬನ್ನಿ ಹಾಗೆ. ಡೈನಿಂಗ್ ಹಾಲ್ ಎಲ್ರು ಮನೆ ಮಂದಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಷ್ಟು ಟೈಮ್ ಇರುತ್ತಾ ಸರ್ ನಿಮ್ಗೆ? ಇದ್ದಾಗ ಮಾಡ್ತೀವಿ. ಎಷ್ಟು ದಿನ, ವಾರಕ್ಕೊಂದಿನಾದ್ರೂ ಮಾಡ್ತೀರಾ? 4 ದಿವಸ ಆಗತ್ತಿ, 1 ದಿವಸ ಆಗತ್ತಿ, ಆಗೋದೇ ಇಲ್ಲ. ಈಕಿ ನನ್ನ ಸಸಿ, ನಮ್ಮ ಮಗ, ಮಗ ಅವ್ರ ಮಿಸಸ್. ಏನ್ ಮಾಡ್ತಾರೆ ಮಗ? ಇಂಜಿನಿಯರ್. ಅವ್ರು 11 ವರ್ಷ ಅಮೇರಿಕ ಇದ್ರು. ಅಮೇರಿಕ ಬಿಟ್ಟು ತಂದೆ ತಾಯಿ ನೋಡ್ಬೇಕಂತ ಇಲ್ಲಿ ಬಂದಾಗ ಇವರು ಅದಕ್ಕೆ ಒತ್ತಾಯ ಮಾಡ್ಯಾರ, ನಾವು ಒತ್ತಾಯ ಮಾಡಿ ಬಂದು ಇಲ್ಲಿ ಅದಾರ ಅಷ್ಟೇ. ಸರ್, ಇನ್ನೊಬ್ರು ಮಗ ಇದಾರೆ ಅಲ್ವಾ? ಮಗಳಾಗಿರ್ತಾನೆ. ಸೊ ಕಿಚನ್ ಇದು ಕಿಚನ್. ಏನಿವತ್ತು ಸ್ಪೆಷಲ್ ತಿಂಡಿ? ತಿನ್ನಿಸ್ತೀವಿ. ಇದು ಇಲ್ಲಿ ಒಳಗಂದ ಅಡಿಗೆ ಮನೆಯಿಂದ ಹಿಂಗ ಊಟ ಮಾಡಿ ಕೈ ಬರೋದು. ಇದು ಇವರು ವರ್ಕ್ ಮಾಡೋದು. ಇದು ನಮ್ಮ ಮಗ, ಅವನ ಕಂಪ್ಯೂಟರು, ಅವನು ಇದು
ಅವರೇ ಇಲ್ಲೇ ಇರ್ತಾರೆ. ಓಕೆ, ನೀವು ಇದೇ ಮನೆ ಬೇಕು ನಮ್ಗೆ ಅಂತ ಕೇಳಿದ್ರೆ ಕೊಟ್ಟು ಕೇಳಿದೆ ಮಣಿ ಇದನ್ನ ಕೊಟ್ರು. ಬೊಮ್ಮಾಯಿ ಕಾಲಕ್ಕೆ ಕೊಟ್ರು ಇದನ್ನ. ಮಣಿ ಇದಿತ್ತು, ಕರೆಂಟ್ ಬೇಕು, ಖಾಲಿ ಇತ್ತು, ಕೊಡಂದು ಕೊಟ್ರು. ಇದು ನಮ್ಮ ಮಗನ ಬೆಡ್ರೂಮ್, ಇದು ಅವ್ರ ಬೆಡ್ರೂಮ್, ಇದು ಅವ್ರ ಬಾತ್ರೂಮು, ಬೆಡ್ರೂಮು. ಸೊ ಇದು ಎಷ್ಟು ಬೆಡ್ರೂಮ್ ಇರೋ ಮನೆ ಸರ್? 5. ಓಕೆ. ಇದು ಅವರ ಒಳಗಿಂದ ಡ್ರೆಸ್ಸಿಂಗ್ ಟೇಬಲ್. ಇದೊಂದು ಹಾಲ್. ಇದು ಇಲ್ಲಿ ಒಮ್ಮೆ ಏನಾದ್ರು ಫಂಕ್ಷನ್ಗಳು, ಮನಿ ಫಂಕ್ಷನ್, ಮನಿ ಫಂಕ್ಷನ್ ಮಾಡೋದು, ಅಂತ ಮಾಡೋದು ಏನಾದ್ರು ಇದ್ರೆ ಮಾಡ್ತಿರ್ತೀವಿ. ಇದೊಂದು ಹಾಲ್. ಇದು ಎಲ್ಲರೂ ಕೂತ್ಕೊಂಡು ಆಟಿ, ಹುಡುಗರು ಆಡ್ತಿರ್ತಾರೆ ಇಲ್ಲಿ, ಇವರು ಕ್ಯಾರಮ್ ಗೇಮ್ ಆಡ್ತಿರ್ತಾರೆ. ಫ್ಯಾಮಿಲಿ ಎಲ್ಲ ನಾ ಇಲ್ಲ ಕೂತ್ಕೊಂಡು ಇಲ್ಲಿ ಹರಟಿ ಹೊಡಿತಾರೆ. ಸ್ವಲ್ಪ ಜಾಗ ಚೆನ್ನಾಗಿದೆ, ವಿಶಾಲವಾಗಿ ಎಲ್ಲ ವಿಶಾಲ ಐತಿ ಇಲ್ಲಿ ಕಡಿಮೆ. ಇದು ಅವ್ರು ಮಾಡ್ತಿರ್ತಾರ. ಇಲ್ಲಿ ಮೊಮ್ಮಗ ಇದಾಳ ಒಬ್ಬಾಕಿ, ಆಕಿಗೆ ರಿಸ್ಟ್ರಿಕ್ಷನ್ ಇರಂಗಿಲ್ಲ, ಆಕಿ ಏನ್ ಮಾಡ್ತಾವ ಅಂತ. ಇದೊಂದು ಬಾತ್ರೂಮು. ಇದು ಎಲ್ಲ ಅವ್ರದ್ದು ಫರ್ನಿಚರ್ ಇಟ್ಕೊಳಕ. ಇದೊಂದು ಯಾರ ಗೆಸ್ಟ್ ಬಂದ್ರೆ ಮಣಿಯವರು ಇರಾಕಿದು. ಈ ಮನೆಯಲ್ಲಿ ಯಾರ್ಯಾರು ಇದ್ದೀರಾ ಸರ್? ಅದ್ರೆ ಯಾವಾಗ್ಲೂ ಹಿಂದೂ ಧರ್ಮ್ ಸಿಂಗ್ ಇದ್ರು, ಶಂಕರ್ ಮೂರ್ತಿ 8 ವರ್ಷ ಇದ್ರು, ಶೆಟ್ಟಿ ಇದ್ರು, ಆಮೇಲೆ ಅದಕ್ಕೆ ಮೇಲೆ MP ಪ್ರಕಾಶ್ ಇದ್ರು, ಅದಕ್ಕೆ ಮೇಲೆ ಜಾರ್ಜ್ ಇದ್ರು, ಇವ ರಾಠೋಡ್ ಇದ್ರು. ರಾಠೋಡ್ ಅವರಪ್ಪ ಇದ್ದ. ಯಾರು ಬಾಳ ಮಂದಿ ಇದ್ರು ಹಿಂದಿಲ್ಲಿ. ಹಳೆ ಮನಿ ಇವೆಲ್ಲ. ನೀವ್ ಯಾಕೆ ಇದೇ ಮನೆ ಬೇಕು ಅಂತ ಆಯ್ಕೆ ಮಾಡಿ? ಬೇಕಂದ್ರೆ ಖಾಲಿ ಇತ್ತು, ಕೊಟ್ಟಾರ. ಅವಾಗ ನಾನು ಮಿನಿಸ್ಟರ್ ಇದ್ದಾಗ 7 ಕ್ವಾರ್ಟರ್ಸ್ ಆಗಿದ್ದೆ. ಈಗ ಇದು ಖಾಲಿ ಐತಂದ್ರು ಇದನ್ನ ಯೋಗೇಶ್ ಇದ್ದ ಇಲ್ಲೇ, ಯೋಗೇಶ್ ಬಿಟ್ಕೊಂಡು ನನಗೆ ಕೊಟ್ಟರು. ಇವಾಗ ನೀವು ಇಲ್ಲಿ ಮಗ ಸೊಸೆ ನೀವು ಮೇಡಮ್ ಬರ್ತಿರ್ತಾರ ಇಲ್ಲಿಗೆ? ಮೇಡಮ್ ವಾರಕ್ಕೊಮ್ಮೆ 10 ನಿಮಿಷ ಬರ್ತಿರ್ತಾರೆ. ಇದೊಂದು ಗೆಸ್ಟ್ ಬೆಡ್ರೂಮ್. ಇದು ಮನೆಯಾಗ ಯಾರ ಬಂದ್ರೆ ಬೆಸ್ಟ್ ಬೆಡ್ರೂಮ್. ಇದು ಇಲ್ಲೇ ಒಮ್ಮೆ ಇದನ್ನ ಉಪಯೋಗ ಮಾಡ್ಕೋತಿರ್ತಾರೆ, ಇವರು ಇರ್ತಾರೆ ಇಷ್ಟ. ಇಲ್ಲೇನೋ ಬರ್ದವ್ರೆ ಹ್ಯಾಪಿ ಬರ್ಡೇ ಅಮ್ಮ. ಮೊಮ್ಮಗಳ ಮೊಮ್ಮಗನ? ಮೊಮ್ಮಗಳು. ಮೊಮ್ಮಗಳು. ಎಷ್ಟು ವರ್ಷ ಸರ್? ಆಕಿ ಸ್ಕೂಲ್ ಸ್ವಲ್ಪ ಈಗ 1ನೇ ತರಗತಿ ಆಕಿ 6 ವರ್ಷ. ಅವ್ರ ಜೊತೆ ಆಟ ಆಡಕ್ಕೆ ಟೈಮ್ ಸ್ಪೆಂಡ್ ಮಾಡಕ್ಕೆಲ್ಲ ನನಗೆ ಟೈಮ್ ಗೇಮ್ ಏನಿಲ್ಲ, ಎಲ್ಲ ಅವ್ರಿಗೆ ಟೈಮ್ ಅವ್ರ ಇದು ಎಲ್ಲ ಅವರು ಇಟ್ಕೊಡು ಅಂದ್ರೆ ಎಲ್ಲ ಇದನ್ನ ಮಾಡ್ತಿರ್ತಾರ ಇಷ್ಟ. ಇದು ನಮ್ಮ ರೂಮ್. ಇದು ನಮ್ಮ ರೂಮ್. ಇದು ಇಲ್ಲಿ ಬಸವಣ್ಣವ್ರು ಇದಾರೆ. ಹೌದು, ಮಲಗೋ ಮುಂಚೆ ಎದ್ದ ತಕ್ಷಣ ಬಸವಣ್ಣವ್ರ ಮುಖ ನೋಡೇ ನಾ ಹೇಳೋದು. ಯಾರು ಹಾಕಿರ್ತೀನಿ, ಯಾರ ಫೋನ್ ಮಾಡಿದ್ರೆ ಅದನ್ನು ಮೊದಲು ಮಾಡಿ ನಮಸ್ಕಾರ ಮಾಡಿ ಆಮೇಲೆ ಮುಂದೆ. ಇದೊಂದು ಇದು ಡ್ರೆಸ್ಸಿಂಗ್ ರೂಮ್. ಇವೆಲ್ಲ ಬಟ್ಟೆ ಗಿಟ್ಟೆ ಹಾಕಕ, ಇವು ಬಟ್ಟೆ ಹಾಕಕ. ಆಮೇಲೆ ನಾನು ಎಲ್ಲ ಸ್ಪೋರ್ಟ್ಸ್ ವಾಕಿಂಗ್ ಹೋಗಕ. ಇದೆಲ್ಲ ಕ್ಯಾಶುವಲ್ ವೇರ್. ಎಲ್ಲ ಸ್ಪೋರ್ಟ್ಸ್ ಅಂದ್ರೆ ಬೆಳಗ್ಗೆ ನೀವು ವಾಕಿಂಗ್ ಹೋಗ್ತೀರಲ್ಲ ಆ ಟೈಮಲ್ಲಿ ಹಾಕೊಳ್ಳೋದಿಕ್ಕ? ಓಕೆ. ವಿಧಾನಸೌಧದಲ್ಲಿ ಅಲ್ವಾ ಸರ್ ಡೈಲಿ ವಾಕ್ ಮಾಡೋದು ನೀವು? ವಿಧಾನಸೌಧ, ಕಬ್ಬನ್ ಪಾರ್ಕ್. ಯಾಕೆ ವಿಧಾನಸೌಧ ಕಬ್ಬನ್ ಪಾರ್ಕ್ ನೇ ಆಯ್ಕೆ ಮಾಡ್ಕೊಂಡ್ರಿ ನೀವು? ಯಾಕಂದ್ರೆ ಅಲ್ಲೆಲ್ಲ ಗಲಾಟೆ ಇರಂಗಿಲ್ಲ, ಏನಿರಂಗಿಲ್ಲ, ಹೊರಗಿನವ್ರು ಬಿಡಂಗಿಲ್ಲ, ಫ್ರೀಯಾಗಿ ಎಕ್ಸರ್ಸೈಸ್ ಮಾಡಕ್ಕಾಗತಿ, ನೋಡಕ್ಕಾಗತಿ, ಅಡ್ಡಾಡಕ್ಕಾಗತಿ, ಮಾಡ್ತೀವಿ. ಇವೆಲ್ಲ ಮಟೀರಿಯಲ್ಸ್ ಇಡಾಕ ಎಲ್ಲ. ಸರ್ ನೀವು ಶಾಪಿಂಗ್ ಮಾಡ್ಬೇಕು ಅಂತ ಅಂದ್ರೆ ಎಲ್ಲೋ ಡ್ರೆಸ್ ತಗೋತೀರಿ? ಶಾಪಿಂಗ್ ಗಿಪಿಂಗ್ ಮಾಡ್ಬೇಕಾದ್ರೆ ಇಲ್ಲಿ ಹೇಳ್ತೀವಿ ಒಬ್ಬ ಟೇಲರ್ಗೆ, ಅವ್ನ್ ಬರ್ತಾನ, ಅವ್ನ್ ತಂದು ಕೊಡ್ತಾನ, ಮಾಡ್ತೀವಿ. ಎಷ್ಟು ವರ್ಷದಿಂದ ಅದೇ ಟೈಲರ್ ಹತ್ರ ಸ್ಟಿಚ್ ಮಾಡಿಸ್ತಿದ್ದೀರಾ? 25 ವರ್ಷ ಇಲ್ಲೇ ಟೇಲರ್. ಅವ್ರು ಬಂದು ಆರ್ಡರ್ ತಗೊಂಡು ಹೋಗ್ಬಿಡ್ತಾರೆ, ಆಮೇಲೆ ಸ್ಟಿಚ್ ಮಾಡಿ ಕೊಡ್ತಾರೆ ಅಷ್ಟೇನೆ. ಈಗ ಸರಿ ಜಮೀರ್ ಹೊಲ್ಸ್ಕೊಟ್ಟ ಒಂದಿಷ್ಟು ಅರ್ಬಿ. ಹೌದಾ? ಜಮೀರ್ ಬಾಳ ಪ್ರೀತಿ. ಮಿನಿಸ್ಟರ್ ಜಮೀರ್ ಮಿನಿಸ್ಟರ್ ಜಮೀರ್ದಲ್ಲ ಅವ. ಏನಂದ್ರೆ ಒಂದಿಷ್ಟು ಎಲ್ಲ ಅವನು. ಎಷ್ಟು ಜೊತೆ ಸೂಟ್ ಕೊಟ್ಟಿದ್ದಾರೆ ಸರ್? 10 ಜೊತೆ ಕೊಡ. ಏನಕ್ಕಂತ ಸರ್? ಸುಮ್ನೆ ಕೊಟ್ಟಿರೋದ ಅಥವಾ ಏನಾದ್ರು ಸ್ಪೆಷಲ್ ಅಂತ? ಏನಿಲ್ಲ, ನಾ ಹಾಕೊಂಡು ಹೋಗಿದ್ದೆ. ಇಲ್ಲ ಸರ್ ಇದು ಚೆನ್ನಾಗಿಲ್ಲ, ನಾನು ಚೆನ್ನಾಗಿ ಹೊಲ್ಸ್ಕೊಡ್ತೀನಿ, ಕೊಡ್ಸಪ್ಪ ಅಂದೆ, ಕೊಟ್ಟ. ಓಕೆ. ಆಮೇಲೆ ಇದೇ ತರ ಬ್ರಾಂಡ್ ಬಟ್ಟೆ ಹಾಕ್ಬೇಕು, ಇದೇ ತರ ಸೂಟ್ ಹಾಕ್ಬೇಕು, ಏನೇನೇನಿಲ್ಲ ನೋಡಮ್ಮ. ಯಾವ ತರ ಸೂಟ್ ಹಾಕ್ಬೇಕತ್ತಿಲ್ಲ, ಯಾವ ತರ ಇದು ಮಾಡ್ಬೇಕಿಲ್ಲ, ಏನಿರ್ತಾವ ಅವ್ನು ಹಾಕೊಂಡು ಹೋಗ್ಬಿಡ್ತೀವಿ ನಾವು ಇಷ್ಟ. ಇದೊಂದು ಡ್ರೆಸ್ಸಿಂಗ್ ರೂಮ್. ಇದು ನಮ್ದು ಬಾತ್ರೂಮ್, ಡ್ರೆಸ್ಸಿಂಗ್ ರೂಮ್. ಇದು ಇಲ್ಲೆಲ್ಲ ಏನು ಸಾಮಾನು ಡ್ರೆಸ್ಸಿಂಗ್. ಎಷ್ಟೊತ್ತು ನಿಲ್ತೀರಾ ಸರ್? 10 ನಿಮಿಷ ಅಷ್ಟೇ. ನಿನ್ನಟ್ಟು ನಿಲ್ಲೋದಿಲ್ಲ. ನಾವು ಇದಕ್ಕೆ ನಿಲ್ಲೋ ಕನ್ನಡಿ ಮುಂದೆ. ಓಕೆ. ಈ ಮಕ್ಳು ಸೊಸೆ ಎಲ್ಲರೂ ಸಜೆಸ್ಟ್ ಮಾಡ್ತಾರ, ಮೇಡಮ್ ಹೇಳ್ತಾರ ಸರ್ ಇದೇ ತರ ಬಟ್ಟೆ ಹಾಕೊಳ್ಳಿ? ಏನು ನಮ್ಮಲ್ಲಿ ಯಾವ್ದಾದ್ರು ಪದ್ಧತಿನೇ ಇಲ್ಲ. ಯಾರು ಹೇಳುದೇನು ನೋಡಿ, ಏನು ಹೇಳ್ತಂದ್ರೆ ವಾಚ್ ಪ್ರಿಯ ನಾನು. ಸರ್ ವಾಚ್ ಕಲೆಕ್ಷನ್ಸ್ ತುಂಬಾ ಇದೆ ನಿಮ್ಮ ಹತ್ರ? ಇಲ್ಲಿ ಇಷ್ಟದವು, ಹುಬ್ಬಳ್ಳಿ ಒಂದು 8 ಹತ್ತದವು. ಅದ್ರಲ್ಲಿ ಹೈಯೆಸ್ಟ್ ಅಂದ್ರೆ ಕಾಸ್ಟ್ಲಿ ವಾಚ್ ಯಾವ್ದು ಸರ್? 20,000 ಇದೆ.
ಓಕೆ, ಯಾವ ಬ್ರ್ಯಾಂಡು? ಯಾವ ಬ್ರ್ಯಾಂಡ್ ಗೊತ್ತಿಲ್ಲ. ನಿಮ್ಮಂತವ್ರು ತಂದು ಕೊಡ್ತಾರೆ ನಮಗೆ. ಎಲ್ಲ ಗಿಫ್ಟ್ ಅನ್ನ ಸರ್? ಎಲ್ಲ ಮೆಜಾರಿಟಿ ಗಿಫ್ಟ್. ಇದೊಂದು ನಾ ತಗೊಂಡಿನಿ. ಓಕೆ, ಸೊ ನಿಮ್ಗೆ ವಾಚ್ ಅಂದ್ರೆ ತುಂಬಾ ಇಷ್ಟ? ವಾಚು, ವಾಕಿಂಗ್ ಡ್ರೆಸ್, ಓಕೆ, ಚಪ್ಪಲಿ. ಸೊ ಈ ಡೂಪ್ಲೆಕ್ಸ್ಗೆ ಎರಡು ಕಡೆ ಮೆಟ್ಲಿದೆ, ಇಲ್ಲಿ ಮತ್ತೆ ಆ ಭಾಗದಲ್ಲಿ. ಇದು ಕೆಲಸದವ್ರಿಗೆ ಇರೋ ರೂಮ್? ಹೌದೌದು, ಕೆಲಸದವ್ರು ಬರ್ತಿದ್ದೀವಿ ಅಂತ ತೋರಿಸು. ಕೆಲಸದವ್ರು ಬೆಳಗ್ಗೆ ಬಂದು ಸಾಯಂಕಾಲ ಹೋಗೋದಲ್ಲ? ಇಲ್ಲ, ಇಲ್ಲಿ ಪರ್ಮನೆಂಟ್ ಇರ್ತಾರೆ ಇಬ್ರು. ಒಬ್ಬರು ಪರ್ಮನೆಂಟ್ ಇರ್ತಾರೆ, ಇನ್ನೊಬ್ರು ಬಂದು ಹೋಗ್ತಾರೆ ಅಡಿಗೆ ಮಾಡೋರು. ಆಮೇಲೆ ಕಸ ಹೊಡೆಯವರು ಅವರೆಲ್ಲ ಸರ್ಕಾರದವರೆಲ್ಲ ನಮ್ಮವರೆಲ್ಲ. ಮೇಡಮ್ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದೆ. ಓಕೆ, ಮಾವನವ್ರನ್ನು ಕೂಡ ನೀವು ಅಪ್ಪ ಅಂತಾನೆ ಕರೆಯೋದು? ಹೌದು, ಫಸ್ಟ್ ಡೇ ನೋಡಕ್ ಬಂದಾಗ ಹೇಳಿದ್ರು ಏನು ಅಂಕಲ್ ಆಂಟಿ ಏನಿಲ್ಲ, ಅಪ್ಪ ಅವನೇ ಅನ್ನೋದು ಇಲ್ಲೇ ಅಂತ. ಅಂದ್ರೆ ಹೆಣ್ಣು ನೋಡಕ್ ಬಂದಾಗ್ಲ? ಅವಾಗೇನೆ ಹಾಗೆ. ಸೊ ಏನ್ ಅನ್ಸುತ್ತೆ ನಿಮ್ಗೆ ಸರ್ ಬಗ್ಗೆ? ಯಾಕಂದ್ರೆ ನಿಮ್ಮ ಅಪ್ಪ ಅಂದ್ರೆ ನಿಮ್ಮ ಮಾವ ದೊಡ್ಡ ರಾಜಕಾರಣಿ, ಸೊ ಸಾಕಷ್ಟು ಜನ ಗುರುತಿಸುವಂತವ್ರು. ಆಮೇಲೆ 8 ಬಾರಿ MLC ಆಗಿ ದಾಖಲೆಯನ್ನ ಬರ್ದಿದ್ದಾರೆ. ವಿಧಾನಸೌಧಕ್ಕೆ ಹೋದ್ರೆ ಅವ್ರಿಗೆ ಅವರದೇ ಆದಂತಹ ರೆಸ್ಪೆಕ್ಟ್ ಇದೆ. ಆಮೇಲೆ ಆ ವಿಧಾನ ಪರಿಷತ್ನ ಆ ಚೇರಲ್ಲಿ ಕುತ್ಕೊಂಡ್ರೆ ನಾವೆಲ್ಲರೂ ಕೂಡ ಅದನ್ನ ತುಂಬಾ ರೆಸ್ಪೆಕ್ಟ್ ಮಾಡ್ಬೇಕು. ನಿಮ್ಗೆ ಏನ್ ಅನ್ಸುತ್ತೆ ಪರ್ಸನಲಿ? ಅವರು ಪೊಲಿಟಿಷಿಯನ್ ಅಂತ ಫಸ್ಟೇ ಅನ್ಸಂಗಿಲ್ಲ, ಸಿಕ್ಕಾಪಟ್ಟೆ ಲೈಕ್ ಗ್ರೌಂಡೆಡ್ ಪರ್ಸನ್ನು. ಮತ್ತೆ ಎಲ್ಲರಿಗೂ ಈಕ್ವಲ್ ಆಗಿ ಟ್ರೀಟ್ ಮಾಡೋದು. ನಾವು ಸೊಸೆಯಾಗೆ ಬಂದ್ರೆ ಮಗಳಷ್ಟೇ ನಮಗೆ ಟ್ರೀಟ್ ಮಾಡೋದು ಅವರು. ಮತ್ತೆ ಅವ್ರು ಇಷ್ಟು ಅಚೀವ್ ಮಾಡೋದಕ್ಕೆ ಬಹಳ ಪ್ರೌಡ್ ಫೀಲ್ ಆಗುತ್ತೆ. ಇದ್ರದ್ದೆಲ್ಲ ಕ್ರೆಡಿಟ್ ಅವಾಗೂ ಕೊಡ್ಬೇಕು. ಅವರು ಸೈಲೆಂಟ್ಲಿ ಹೆಲ್ಪ್ ಮಾಡಿದ್ದಕ್ಕೆ ಇವರೆಲ್ಲ ಇಷ್ಟು ಅಚೀವ್ ಮಾಡಿದ್ದಾರೆ ಅನ್ಸುತ್ತೆ. ಅವ್ವ ಹುಬ್ಳಿನಲ್ಲಿ ಇರ್ತಾರೆ, ಅವಾಗವಾಗ ಇಲ್ಲಿಗೆ ಬರ್ತಾರೆ. ಅವ್ವ ಬಗ್ಗೆ ಏನ್ ಹೇಳ್ತೀರಿ? ಅವ್ವ ಬರ್ತಾರೆ, ಮಂತ್ಲಿ ಒನ್ಸ್ ಹಾಗೆ ಬಂದಿರ್ತಾರೆ. ಬಟ್ ಎಲ್ಲ ಮನೆ ಜವಾಬ್ದಾರಿ ಎಲ್ಲ ಅವ್ವನೇ ನೋಡೋದು. ಅಲ್ಲೇ ಮನೆ ಸರಿ ಇದ್ರೆ ಹೊರಗಡೆ ಎಲ್ಲ ಸರಿ ಅಲ್ವಾ, ಅದಕ್ಕೆ ಅವ್ವನೇ ಮಾಡಿದ್ದು ಅಂತ ನನಗೆ ಇಬ್ಬರದು ಕ್ರೆಡಿಟ್ ಇದೆ. ಸಾಹೇಬ್ರ ಜೊತೆಲಿದ್ದು ಈಗ ಈ ಮನೆಯಾಗಿದ್ದು 6 ವರ್ಷ ಆಯ್ತು. ಇದು ಒಟ್ಟ 30 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲಾರು ಇದ್ರು ಮಿನಿಸ್ಟರ್ಗಳು. ಅವ್ರ ಮಿನಿಸ್ಟರ್ಗಳೆಲ್ಲ ಇದ್ದಿದ್ದು ಹೋದ್ರೂ ಇಲ್ಲೇ ಇದ್ದೀನಿ. ನಾನು ಏನು ಚೇಂಜ್ ಮಾಡಿಲ್ಲ ಮೇಡಮ್. ಬಸವರಾಜ ಹೊರಟ್ಟಿ ಅಪ್ಪ ಅವರು ಚೆನ್ನಾಗಿ ನೋಡ್ಕೊಂತಾರೆ, ಚೆನ್ನಾಗಿ ನೋಡ್ಕೊಂತಾರೆ, ಬಹಳ ಚೆನ್ನಾಗಿ ನೋಡ್ಕೊಂತಾರೆ. ಈ ಕನಸು ನನಗೆ ಕನಸಲ್ಲಿ ನಾನು ಇವತ್ತು, ಯಾಕಂದ್ರೆ ನಾನು ಯಾವತ್ತನ್ನ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ನನಗೆ ದೇವ್ರು ಅನುಕೂಲ ಮಾಡಿಕೊಟ್ಟಿದ್ದಾನೆ ನಮ್ಮಪ್ಪ. ನಾನು ಬಹಳ ದಿನದಿಂದ ಕಾಯ್ಕೊಂಡಿದ್ದೆ, 30 ವರ್ಷದಿಂದ. ಇವತ್ತು ನಿಮ್ಮ ಬಂದ ಕೇಸಿ ನೀವು ಮಾತಾಡ್ಸಿರಲ್ಲ, ನನಗೆ ಅದೇ ಖುಷಿ ಆಯ್ತು. ಟಿವಿಯಲ್ಲಿ ಕ್ಯಾಮ್ರಾ ಮುಂದೆ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ರ? ಹೌದು. ಹೌದಾ? ಇವಾಗ ಖುಷಿ ಆಯ್ತಾ? ಖುಷಿ ಆಯ್ತು. ಓಕೆ, ಇವಾಗ ಸುಮಾರು ಜನ ನಿಮ್ಮನ್ನ ನೋಡ್ತಿರ್ತಾರೆ, ಎಲ್ರಿಗೂ ಏನ್ ಹೇಳ್ತೀರಾ? ಎಲ್ರಿಗೂ ಒಂದ್ ನಮಸ್ಕಾರ ಮಾಡಿ. ಎಲ್ಲಾರಿಗೆ ನನ್ನ ಸಾಷ್ಟಗನ ನಮಸ್ಕಾರಗಳು. ಆಯ್ತು, ಯಾವಾಗ್ಲೂ ಖುಷಿಯಾಗಿರಿ. ಖುಷಿ ಆಗಿದ್ದೀನಿ. ಸೊ ಇದು ಬಸವರಾಜ್ ಹೊರಟ್ಟಿ ಸರ್ ಅವರ ಸರ್ಕಾರಿ ನಿವಾಸ. ಈ ಮನೆಯಲ್ಲೂ ಕೂಡ ಅವರ ಮಗ, ಸೊಸೆ, ಆಮೇಲೆ ಇಬ್ರು ಕೆಲಸದವರು, ಅದ್ರ ಜೊತೆಗೆ ಅವರ ಧರ್ಮ ಪತ್ನಿ ಹುಬ್ಬಳ್ಳಿಯಲ್ಲಿ ಇರ್ತಾರೆ. ಅವರು ಅವಾಗವಾಗ ಇಲ್ಲಿ ಬೆಂಗಳೂರು ನಿವಾಸಕ್ಕೆ ಬರ್ತಾ ಇರ್ತಾರೆ. ಸೊ ಇದು ಒಟ್ಟು 5 BHK ಇರುವಂತಹ ಮನೆ. ಸರ್ಕಾರ ಈ ತರ ಸರ್ಕಾರಿ ನಿವಾಸಗಳನ್ನ ಅಲರ್ಟ್ ಮಾಡುವಾಗ ಅಧಿಕಾರಿಗಳಾಗಿರ್ಬೋದು, ಸಚಿವರಾಗಿರ್ಬೋದು, ಸಭಾಧ್ಯಕ್ಷರಾಗಿರ್ಬೋದು, ಅವರು ಆಯ್ಕೆ ಮಾಡಿಕೊಟ್ಟಂತಹ ಮನೆಯನ್ನ ಕೊಡ್ತಾರೆ. ಇಲ್ಲ ಇದು ಬೇಡ ಬೇರೆದ್ ಕೊಡಿ ಅಂದ್ರೂ ಕೂಡ ಕೊಡ್ತಾರೆ. ಅದ್ರ ಜೊತೆಗೆ ಮನೆಯಲ್ಲಿ ಇರುವಂತಹ ಫರ್ನಿಚರ್ಸ್ ಏನಿರುತ್ತೆ ಪ್ರತಿಯೊಂದು ಎಲ್ಲವೂ ಕೂಡ ಫ್ರೀ ಇರುತ್ತೆ. ಯಾಕಂದ್ರೆ ಸಮಾಜಕ್ಕೆ, ರಾಜ್ಯಕ್ಕೆ ಸೇವೆ ಮಾಡುವಂತಹ ಅಧಿಕಾರಿಗಳಿಗೆ, ಜನನಾಯಕರಿಗೆ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಬೇಕು. ಸೊ ಸರ್ಕಾರ ಈಗ ಏನು ನಿವಾಸವನ್ನ ಕೊಟ್ಟಿರುವಂತದ್ದು. ಸಾಹೇಬರು ಬಹಳ ಸಿಂಪಲ್, ಅವರು ಡೌನ್ ಟು ಒಂಥರ ಅಂದ್ರೆ ದೇವರಿದ್ದಂಗೆ. ಅವ್ರು ಎಲ್ಲರಿಗೂ ಬಂದವ್ರಿಗೆ ಇಮಿಡಿಯೇಟ್ ಆಗಿ ಕೆಲಸ ಇದನ್ನ ಮಾಡಲ್ಲ, ವೇಟ್ ಮಾಡಲ್ಲ. ಯಾರು ಕೆಲ್ಸಕ್ಕೆ ಅಂತ ಬರ್ತಾರೆ ಇಮಿಡಿಯೇಟ್ ಕೆಲಸ ಮಾಡಿಸಿ ಕಳಿಸ್ಬಿಡ್ತಾರೆ. ಬಟ್ ಈಸ್ ಎ ವೆರಿ ಸಿಂಪಲ್ ಅಂಡ್ ಡೌನ್ ಟು ಅರ್ತ್ ಮ್ಯಾನ್. ಅಂತವ್ರು ಸಿಗೋದು ಬಹಳ ವಿರಳ. ಯಾವ ಟೈಮಲ್ಲಿ ಫೋನ್ ಮಾಡಿದ್ರು ರಿಸೀವ್ ಮಾಡಿ? ಎನಿ ಟೈಮ್ ಯು ಕಾಲ್, ಅವರು ರಿಸೀವ್ ಮಾಡ್ತಾರೆ. ಯಾವುದು ಸಣ್ಣ ವಿಷಯ ಇದ್ರು ಅದಕ್ಕೆ ಸ್ಪಂದನೆ ಮಾಡಿ ಅದನ್ನ ಸಾಲ್ವ್ ಮಾಡ್ತಾರೆ, ಅಷ್ಟೇ. ಬಟ್ ಅವ್ರದ್ದಕ್ಕೆ ನಮ್ಮೊಂಥರ ಖುಷಿ, ಅವ್ರ ಜೊತೆ ಇರೋದೇ ನಮ್ಮೊಂಥರ ಪ್ರೀತಿ, ವಿಶ್ವಾಸ ಬಹಳ. ಮೇಡಮ್ ಏನ್ ಮಾಡ್ಕೊಟ್ರಿ ತುಂಬಾ ಪ್ರೀತಿಯಿಂದ ತಿಂತೀರಾ ನೀವು? ಏನ್ ಮಾಡ್ತಾವ ಸರ್? ಲೈಫಲ್ಲಿ ಯಾವತ್ತು ಒಂದಿನ ನಾನ್ ವೆಜ್ ಮುಟ್ಟಿಲ್ವಾ ನೀವು? ಟೇಸ್ಟೇ ಮಾಡಿಲ್ಲ ಸರ್? ತಿಂತೀರಿ. ಈ ಊಟ ತಿಂಡಿ ಟೈಮ್ ಎಲ್ಲದಕ್ಕೂ ಟೈಮ್ ಸಿಗುತ್ತೆ ಸರ್ ನಿಮ್ಗೆ? ಬೆಳಗ್ಗೆ ಮಧ್ಯಾಹ್ನ ಅಂತೂ ಹೊರಗಡೆ ಇರ್ತೀರಿ ನೀವು? ಮುಂಜಾನೆ ಸರಿ ಟಿಫಿನ್ ಮಾಡಿ ಹೋಗ್ಬಿಡ್ತೀನಿ. ಮತ್ತೆ ಮಧ್ಯಾಹ್ನ
ಟೈಮ್ ಸಿಕ್ಕರೆ ಬರ್ತೀನಿಲ್ಲ ಅಲ್ಲೇನದು ಅಂತ ಬಲ್ಲವ್ರು ಏನಂತಾರ ಟಿಫಿನ್ ಲೈಕ್ ಎ ಕಿಂಗ್, ಲಂಚ್ ಲೈಕ್ ಎ ಕ್ವೀನ್, ಡಿನ್ನರ್ ಲೈಕ್ ಎ ಬೆಗರ್. ಕಾಫಿ ಟೀ ಒಂದು ಸಲನೂ ನೀವು ಚಿಕ್ಕ ಹುಡುಗನಿಂದ ಒಂದು ಸಲನೂ ಕಾಫಿ ಟೀ ಕುಡಿದಿಲ್ಲ ಇನ್ನು. ಯಾಕೆ ಮನೇಲಿ ಯಾರು ಕುಡಿತಿರ್ಲಿಲ್ವಾ? ನಿಮ್ಗೆ ಕುಡಿಬೇಕಂತಾನೆ ಅನ್ಸಿಲ್ವಾ? ಸಣ್ಣದ ಹುಡುಗಿ ಬಂದ್ಬಿಡ್ತಿ. ತಾಯಿ ಕುಡಿತಿದ್ರ, ತಂದೆ ಕುಡಿತಿದ್ರು. ತಾಯಿ ಕುಡಿತಾ ಇರ್ಲಿಲ್ವಾ? ಅವ್ವ ಏನ್ ತಿಂಡಿ ಮಾಡ್ಕೊಡ್ತಿದ್ರು ನಿಮ್ಗೆ ಇಷ್ಟವಾದದ್ದು? ಹೋಳಿಗೆ. ಅವ್ವ ಮಾಡೋ ಹೋಳಿಗೆ ಅಂದ್ರೆ ಇಷ್ಟನಾ? ನಿಮ್ ಭಾಗದಲ್ಲೆಲ್ಲ ರೊಟ್ಟಿ ಊಟನೇ ಫೇಮಸ್ ಅಲ್ವಾ ಸರ್? ಈಗ ನಮ್ಮ ರೊಟ್ಟಿನೂ ಮಾಡೋದು ಚಂದನಿ ಹಿಂಗೆ ಮಾಡ್ತಾರೆ. ಸೊ ನೀವು ಕೈ ರೊಟ್ಟಿ ಮಾಡ್ಕೊಟ್ರೆ ಇಷ್ಟಪಟ್ಟು ತಿಂತೀರಾ? ಮಾಡೋರಿಲ್ಲ ಯಾರು. ಮೇಡಮ್ ಮಾಡಲ್ವೇನು? ಹೇಮಾವತಿ ಮೇಡಮ್ ಬಿಡದ ರೊಟ್ಟಿ ಮಾಡ್ತಾರೆ. ಏನಕ್ಕೋಸ್ಕರ ಜಗಳ ಆಗುತ್ತೆ ಮೇಡಮ್ಗೂ ನಿಮ್ಗೂ? ಇದೇ ಇರೇಗ್ಯುಲೇಟರಿ. ಸರಿಯಾಗಿ ಊಟ ಮಾಡೋದಿಲ್ಲ, ಸರಿಯಾಗಿ ನಿದ್ದೆ ಮಾಡೋದಿಲ್ಲ, ಮಕ್ಕಳು ಕಾಳಜಿ ಮಾಡಂಗಿಲ್ಲ, ಇಂಥವೆಲ್ಲ. ಕೋಪ ಮಾಡ್ಕೊಂಡಾಗ ನೀವು ಸಾರಿ ಕೇಳ್ತೀರಾ? ಎಲ್ಲ ನಡೀತದೆ. ಹೊರಗಡೆ ಲೀಡ್ರುಗಳು ಎಷ್ಟು ದೊಡ್ಡವರಾದರೂ ಕೂಡ ಮನೆಯಲ್ಲಿ ಮಡದಿ ಮುಂದೆ ಮನಸ್ಸು ಒಂದೊಂದ್ಸಲಿ ಸೋಲ್ಲೇಬೇಕಾಗತ್ತಲ್ಲ ಸರ್, ಅದಕ್ಕೆ ಕೇಳಿದೆ ಜಗಳ ಆದಾಗ ಯಾರು ಕಾಂಪ್ರಮೈಸ್ ಆಗೋದು ಅಂತ. ಚುನಾವಣೆ ಟೈಮಲ್ಲಿ ಒಂದು ಸಲ ನೀವು CM ಆಗಬಾರ್ದು ಗೆಲ್ಲಬಾರ್ದು ಅಂತ ಅವರು ದೇವರಿಗೆ ಹರಕೆ ಕಟ್ಕೊಂಡಿದ್ರಂತೆ, ಏನು ಸ್ಟೋರಿ ಅದು? ನಿಷ್ಕಾಳಜಿ ಮಾಡೋದ್ರಿಂದ 4 ಸಲ ಎಲೆಕ್ಷನ್ ಗೆದ್ದೆ. ವಿಶ್ವೇಶ್ವರ ಭಟ್ರು ಹೋಮ್ ಮಿನಿಸ್ಟರ್ ತಂಟು ಇದನ್ನು ಬರೆದಿದ್ರು ಸ್ಟೋರಿ. ಅವಾಗ ಎಲ್ಲರದ್ದು ಬರೆದು ನಾನು ಬರಲಿಲ್ಲ, ನನಗೆ ಸಿಗಲಿಲ್ಲ. ವಿಶ್ವೇಶ್ವರ ಭಟ್ಟ ನಾವು ಆತ್ಮೀಯ ಫ್ರೆಂಡ್ಸ್ ಎಲ್ಲ. ಹಿಂಗೆ ಮತ್ತೆ ಯಾಕಪ್ಪ ಮಸ್ತಾರ ನೀನು ತಿಂಟು ಕೊಡ್ದಾಗ ಬಾಣಗಡೆ ಐತೆ ನಿಂದು ಅದಕ್ಕೆ ಇದು ಹೌದಂದೆ. ಏನು ನಿಮ್ಮಂಥವ್ರು ಇಂಟರ್ವ್ಯೂ ಕೊಡಬಾರ್ದು ಅಂತ. ಏನಕ್ಕೆ? ಸುಮ್ಮನೆ ಜೋಕ್. ಬೆಂಗಳೂರಿಗೆ ಬಂದು ಕೊಡ್ಬೇಕು ಅವ್ರು ಇಂಟರ್ವ್ಯೂ. ನಮ್ಮನೆಯವರು ಎಲ್ಲ ಲೈಕ್ ಆಗೋಲ್ಲ. ಮಗ ನೋಡ್ಬಾರ್ದು ನೋಡಿ, ಒಬ್ಬರು ಪೊಲಿಟಿಷಿಯನ್ ಬೆಟ್ಟಾಗೋಲ್ಲ, ಪಬ್ಲಿಕ್ ಕುಡಿಯೋದಿಲ್ಲ. ಅವಾಗ ಇಂಟರ್ವ್ಯೂ ಹುಬ್ಳಿ ಕಳಿಸಿ ನಾವು ಟೀಮು, ಪ್ರೆಸ್ ಟೀಮು ಎಲ್ಲ ಮುಗಿತು ಇಂಟರ್ವ್ಯೂ. ಇನ್ನು ಸಾಹೇಬರು ಇನ್ನು ಮುಖ್ಯಮಂತ್ರಿ ಆಗಬೇಕು, ಪ್ರೈಮ್ ಮಿನಿಸ್ಟರ್ ಆಗಬೇಕು, ಹೋಮ್ ಮಿನಿಸ್ಟರ್ ಆಗಬೇಕು, ಉಪಮುಖ್ಯಮಂತ್ರಿ ಆಗಬೇಕು, ಇನ್ನು ಮಾರಿಕೆ ಬ್ಯಾಡ ಬೇಡ ನಮ್ಮ ಮಾರಿಕೆಯನ್ನು ಕೊಡೋಂಗಿಲ್ಲ ಅಂದ್ರೆ ನೀವು ಮುಖ್ಯಮಂತ್ರಿ ಆಗ ಇಲ್ಲಿ ಸುಡಗಾಡ್ತೀರಿ ಮುಖ್ಯಮಂತ್ರಿ ಇದೇ ಶಬ್ದ. ಏನು ಹೇಳ್ರಿ ಮೇಡಮ್, ಬ್ಯಾಡ ಬಿಡ್ರಿ, ಬ್ಯಾಡ ಬಿಡ್ರಿ, ಭಾಳ ಕಡೆಗಿಲ್ರಿ ಮೇಡಮ್, ನೀವು ಹೇಳಬೇಕು ಮಾಡಿಬಿಟ್ಟು ಹೋಗು. ನಾನು ಏನಿಲ್ಲ ಸೋಲ ದೇವ್ರಿಗೆ ಹರಕೆ ಹೋಗ್ತೀನಿ 2 ಸರಿ ಹರಕೆ ಕೊಡಿಲ್ಲ. ಇದನ್ನ ಕೇಳಿದಾಗ ನಿಮ್ಗೆ ಏನ್ ಅನ್ನಿಸ್ತು? ದಿಲ್ಲ ಹೊಡಿದ್ದೆ ಅವತ್ತು ಫ್ರಂಟ್ ಪೇಪರ್ ಬಂದಿತ್ತು. ಮಂಜುನಾಥ್ ನನ್ನ PS ಇದ್ದ. ಸರ್ ಮೇಡಮ್ ಅವ್ರು ಇವತ್ತೊಂದು ಭಯಂಕರ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡೋದು ಸರ್, ಭಾಳ ಡ್ಯಾಮೇಜಿಂಗ್. ಏನು ಹೇಳಿ ಓದಿದ ಶ್ರೀಮತಿ ಹೇಮಲತಾ ಹೊರಟ್ಟಿಯವರ ಹರಕೆ ಕೈಗೂಡಿಸುವ ಪತಿ ಓದಿದ. ಸ್ವಲ್ಪ ಕೊಡಬೇಕು, ಕರೆಕ್ಟ್ ಕೊಟ್ಟಾಳ ಅಂತ ಹೇಳಿ. ಆಮೇಲೆ ಮೇಡಮ್ನ ಕೇಳಿದ್ರ ಮನೆಗೆ ಬಂದು ಏನಕ್ಕೆ ಹಿಂಗೆ ಮಾಡಿದ್ದೆ ಹೇಳಿದೆ ಅಂತ? ಕಾಮಿಡಿಯಾಗಿ ತೊಗೊಂಡು ಸುಮ್ಮನಾಗ್ಬಿಟ್ರಾ? ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟೆ ಅಂತ ಹೇಳ್ಬಿಟ್ಟು. ಹೊರಟಿ ಸಾಹೇಬ್ರದ್ದು ಮನೆ ನೋಡ್ಬೇಕು ಅಂತ ನನಗೆ ತುಂಬಾ ಇಷ್ಟವಾದ ಮನೆ. ಯಾಕೆ ಅಂತ ಹೇಳಿದ್ರೆ ಬೇರೆ ರಾಜಕಾರಣಿಗಳಲ್ಲಿ ನಾನು ಸುಮಾರು ಜನ ಅಬ್ಸರ್ವ್ ಮಾಡಿದೀನಿ. ಕಾಗಿ ಬಂದ್ರೆ ಮುಟ್ಟಲ್ಲ ಅಪಶಕನ, ಹದ್ದು ಬಂದ್ರೆ ಮುಟ್ಟಲ್ಲ ಅಪಶಕನ, ಗೂಬೆ ಬಂದ್ರು ಅಪಶಕನ, ಈ ತರ ಮೌಢ್ಯದಲ್ಲಿ ಸುಮಾರು ಜನ ನಮ್ಮ ರಾಜಕಾರಣಿಗಳನ್ನ ನಾನು ನೋಡಿದೀನಿ, ಉನ್ನತ ಸ್ಥಾನಮಾನದಲ್ಲಿ ಇರೋರ್ನು ನೋಡಿದೀನಿ. ಬಟ್ ಹೊರಟಿ ಸಾಹೇಬ್ರದ್ದು ವಿಶೇಷತೆ ಏನು ಅಂತ ಹೇಳಿದ್ರೆ ಕಾಗೆ ಬಿದ್ದೋಗಿದ್ರು ಕೂಡ ನನಗ್ ಫೋನ್ ಮಾಡ್ತಾರೆ, ಅವರೇ ಮುಟ್ತಾರೆ. ಅದಕ್ಕೆ ಪ್ರಥಮ ಚಿಕಿತ್ಸೆ ಕೊಟ್ಟು ಒಂದು 10 ದಿವಸ ಆದ್ಮೇಲೆ ನಾನು ವಾಪಸ್ ಸಂಬಂಧ ಕೊಟ್ರೆ ತನ್ನ ಕೈಯಾರೆ ಅದನ್ನ ಅವರೇ ಬಿಡುಗಡೆ ಮಾಡ್ತಾರೆ. ಕೆಲವೊಂದ್ ಸತಿ ಪ್ರಾಣಿ ಪಕ್ಷಿಗಳನ್ನ ಮುಟ್ಟಬೇಕಾದ್ರೆ ನಮ್ಮಲ್ಲೂ ಕೂಡ ಒಂದು 5 ನಿಮಿಷ ನಾವು ಯೋಚನೆ ಮಾಡ್ತೀವಿ, ಹೆಂಗ್ ಮುಟ್ಟೋದು, ಏನ್ ಇನ್ಫೆಕ್ಷನ್ ಕ್ಯಾರಿ ಆಗ್ತಾ ಇರುತ್ತೋ ಅಥವಾ ಎಲ್ಲಿ ಅಟ್ಯಾಕ್ ಮಾಡ್ಬಿಡುತ್ತೋ,
ಅನ್ನೋ ಭಯ ನಾವು ಇಷ್ಟು ವರ್ಷ 20 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ನಮಗ್ ಭಯ ಆಗುತ್ತೆ. ಬಟ್ ಹೊರಟಿ ಸಾಹೇಬ್ರು ಹೆಂಗ್ ಮಾಡ್ತಾರೆ ಅಂದ್ರೆ ಅದನ್ನ ಯಾವತ್ತೂ ಕೂಡ ಅದನ್ನ ಮಗು ತರ ಅಂದ್ರೆ ಅವರು ಒಂದು ಎಳೆ ಮಗುನ ತನ್ನ ಮಗುನ ಯಾವ ತರ ಎತ್ಕೊಂಡು ಅದನ್ನ ಮುದ್ದು ಮಾಡ್ಬೇಕು ಅನ್ನೋ ಮನಸ್ಥಿತಿ ಇರುತ್ತಲ್ಲ, ಆ ಒಂದು ಪಕ್ಷಿ ಮರಿನ ಅದ್ರ ಮೇಲ್ಗಡೆ ಅವ್ರ ಹತ್ರ ಕೊಟ್ರೆ ಅವ್ರು ಅಷ್ಟೇ ಕೇರ್ ತಗೊಳ್ತಾರೆ. ಯಾವತ್ತೂ ಅದನ್ನೇ ಇದು ಕಚ್ಬಿಡುತ್ತೆ ನೋಡು, ಇದು ಇದಾಗ್ಬಿಡುತ್ತೆ ನೋಡು ಅಂತ ಹೇಳೋದೇ ಇಲ್ಲ. ಅದನ್ನ ಅಷ್ಟು ಕೇರ್ ಮಾಡಿ ಡಿಹೈಡ್ರೇಷನ್ ಆಗಿದ್ರೆ ಅದಕ್ಕೆ ಬೇಕಾಗಿರೋಂಥ ಗ್ಲುಕೋಸ್ ಆಗಿರ್ಬೋದು, ಮತ್ತೆ ನನಗೆ ವಿಶೇಷವಾಗಿ ಹೇಳಿ ಕೊಟ್ಟ ಮೇಲೆ 2 ಸತಿ ಫೋನ್ ಮಾಡಿಸ್ತಾರೆ ಅವ್ರ ಸ್ಟಾಫ್ ಕಡೆಯಿಂದ, ಅದು ರೆಡಿ ಆಯ್ತಾ ತಗೊಂಬ್ರ, ಯಾಕೆ ತಗೊಂಬಂದಿಲ್ಲ, ಬಿಡ್ಬೇಕದ್ನ ವಾಪಸ್ಸು ಅಂತ. ಯಾಕೆಂದ್ರೆ ಆ ಕಾಳಜಿ ಆ ಇಂಟ್ರೆಸ್ಟ್ ಇರೋದು ಯಾವತ್ತೇ ಆಗ್ಲಿ ಅಂತ ವ್ಯಕ್ತಿಗಳು ಪ್ರಾಣಿ ಪ್ರಿಯರ ಯಾರೇ ಆಗಿದ್ರು ಕೂಡ ಅವ್ರ ಮನಸ್ಸಲ್ಲಿ ಯಾವತ್ತೂ ಭ್ರಷ್ಟಾಚಾರ ಇರೋದಿಲ್ಲ ಅಥವಾ ಇನ್ನೊಬ್ಬರನ್ನು ತುಳಿಬೇಕು ನಾವು ಮೇಲ್ ಬರ್ಬೇಕು ಅನ್ನೋ ಮನಸ್ಸು. ಯಾರು ಪ್ರಾಣಿ ಪ್ರಿಯರು ಪರಿಸರ ಪ್ರೇಮಿಗಳಿರ್ತಾರೆ ಅವ್ರ ಮೈಂಡ್ ಸೆಟ್ ಯಾವಾಗ್ಲೂ ಎಲ್ಲವನ್ನೂ ಪ್ರೀತಿಸುವಂತಹ ಮನೋಭಾವ ಇರುತ್ತೆ ಅಂತ ನನ್ನ ಭಾವನೆ.